ಓಂ ನಮೋ ಭಗವತೆ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಈ ಒಂದು ಸಂಚಿಕೆ ನಿಮ್ಮ ಜೀವನದಲ್ಲಿ ಎಂತೆಂಥ ಸಮಸ್ಯೆಗಳಿದ್ದರೂ ಸಹ ಸಂಪೂರ್ಣವಾಗಿ ಪರಿಹಾರವನ್ನು ಮಾಡಿಕೊಡುತ್ತೆ ವೀಕ್ಷಕರೇ. ಯಾಕಂದರೆ ಇವತ್ತು ನಾನು ನಿಮಗೆ ತೋರಿಸುವಂಥ ಈ ಒಂದು ಮಂತ್ರ ನಿಮ್ಮ ಜೀವನದ ಹಲವಾರು ರೀತಿಯಾದ ಸಮಸ್ಯೆಗಳಿರ್ಬೋದು ವೀಕ್ಷಕರೇ. ಮಾಟ ಮಂತ್ರದ ಸಮಸ್ಯೆ ಇರ್ಬೋದು, ಅಥವಾ ಭೂಮಿಯಲ್ಲಿ ನಿಮ್ಮ ನೀರನ್ನು ಕಟ್ಟಾಕಿರ್ತಾರೆ, ಅಥವಾ ನಿಮ್ಮ ಶತ್ರುಗಳು ಯಾರಾದರೂ ಇದ್ದವರಾದರೂ ಅಂಥವ್ರಿಂದ ತುಂಬಾ ನಿಮಗೆ ತೊಂದರೆ ಆಗಿರುತ್ತೆ. ಅಂಥವ್ರನ್ನೆಲ್ಲ ಹೇಗೆ ಸರ್ವನಾಶ ಮಾಡೋದು, ಅಂಥವರಿಂದ ಹೇಗೆ ಶತ್ರುತ್ವವನ್ನು ಮರೆಸಿಕೊಳ್ಳೋದು, ಅಥವಾ ಅವರು ಮಾಡುವಂಥ ತಂತ್ರ ಪ್ರಯೋಗಗಳು ನಿಮ್ಮ ಮೇಲೆ ಪರಿಣಾಮ ಬೀರಬಾರ್ದಂದರೆ ನೀವೇನು ಮಾಡಬೇಕು? ಅದಕ್ಕೆ ಹಲವಾರು ಜನರ ಕಡೆ ಹೋಗಿರ್ತೀರ, ಎಷ್ಟೋ ಜನರ ಹತ್ರ ದೇವರ ಕೇಳಿರ್ತೀರ, ಆದರೆ ಎಲ್ಲೂ ಕೂಡ ನಿಮಗೆ ಸಂಪೂರ್ಣವಾದ ಪರಿಹಾರ ಸಿಕ್ಕಿರೋದಿಲ್ಲ ವೀಕ್ಷಕರೇ. ಅವತ್ತಿಗೆ ಮಾತ್ರ ನಿಮಗೆ ಪರಿಹಾರ ಆಗುತ್ತೆ. ಮತ್ತೆ ಒಂದು 4 ದಿನ ಬಿಟ್ಟರೆ ಮತ್ತೆ ಸಮಸ್ಯೆ ಹೆಚ್ಚಾಗುತ್ತೆ ವೀಕ್ಷಕರೇ. ಯಾಕೆ ಈ ಥರ ಎಲ್ಲ ಆಗೋದು? ಇದಕ್ಕೆ ಸಂಪೂರ್ಣ ಪರಿಹಾರ ಇಲ್ಲವಾ ಅಂತ ಎಲ್ಲರಲ್ಲೂ ಪ್ರಶ್ನೆ ಬಂದಿರುತ್ತೆ. ಯಾಕಂದರೆ ನನಗೆ ಒಂದು 20-30 ಜನ ಕಮೆಂಟ್ನಲ್ಲಿ ಕೇಳಿದ್ದೀರಾ ಆಲ್ರೆಡಿ. ಇಂಥ ಸಮಸ್ಯೆಗಳನ್ನು ಯಾವ ಥರ ಪರಿಹಾರ ಮಾಡ್ಕೋಬೋದು ಗುರುಗಳೇ? ಎಲ್ಲೇ ಬೇಕಾದರೂ ಹೋಗಿದ್ದೀವಿ, ಎಲ್ಲೂ ನಮಗೆ ಸಂಪೂರ್ಣವಾದ ಮಾಹಿತಿ ಸಿಕ್ಕಿಲ್ಲ, ಎಲ್ಲಿ ನಮಗೆ ಪರಿಹಾರ ಅನ್ನೋದು ಸಿಕ್ಕಿಲ್ಲ. ಎಷ್ಟೋ ಕಡೆ ಹೋಗಿದ್ದೀವಿ, ಹಣ ಮಾತ್ರ ಖರ್ಚಾಗಿದೆ, ಯಾವುದೇ ಒಂದು ಕೆಲಸವೂ ಆಗಿಲ್ಲ. ಅಂಥದ್ರಿಂದ ಹೇಗೆ ತಪ್ಪಿಸ್ಕೊಳ್ಳೋದು ನಾವು? ಎಷ್ಟೋ ಜನ ಕಮೆಂಟ್ನಲ್ಲಿ ತಿಳಿಸಿದ್ದೀರಿ. ಅದಕ್ಕೋಸ್ಕರ ಈ ಒಂದು ಮಂತ್ರವನ್ನು ನಾವು ನಿಮಗೆ ಲೈವ್ನಲ್ಲಿ ಡೈರೆಕ್ಟಾಗಿ ತೋರ್ಸೋಕ್ಕೆ ಬಂದಿದ್ದೀವಿ. ಯಾರು ಕೂಡ ಈ ಒಂದು ಮಂತ್ರದ ಬಗ್ಗೆ ಯೂಟ್ಯೂಬ್ನಲ್ಲಿ ಅಷ್ಟೊಂದು ಮಾಹಿತಿಯನ್ನು ಕೊಟ್ಟಿಲ್ಲ. ಇವತ್ತಿನ ಈ ಒಂದು ಸಂಚಿಕೆ ನಿಮಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ನೀಡುತ್ತೆ ಅಂತ ನಂಬಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ನ ಫಾಲೋ ಮಾಡ್ಕೊಂಡು ಹೋಗಿ. ಇನ್ನೂ ನಿಮ್ಮ ಜೀವನದ ನಿತ್ಯ ಪರಿಹಾರಗಳಿಗೆ ನಮ್ಮ ಚಾನಲ್ನ ಉಪಯೋಗ ಮಾಡಿಕೊಳ್ಳಿ. ಹಲವಾರು ರೀತಿಯಾದ ಸಮಸ್ಯೆಗೆ ಸಂಪೂರ್ಣವಾದ ಪರಿಹಾರವನ್ನು ನಾನು ನಿಮಗೆ ಕೊಡ್ತಾಯಿದ್ದೀನಿ. ಇದೇ ಜನವರಿ 18 ರವಿವಾರ ದಿನ ಅಮಾವಾಸ್ಯೆ ಬಂದಿದೆ ವೀಕ್ಷಕರೇ. ಅತ್ಯಂತ ಬಲಿಷ್ಠ ಮತ್ತು ಶಕ್ತಿಯುತವಾದ ಅಮಾವಾಸ್ಯೆ ರವಿವಾರ ದಿನ. ಈ ಒಂದು ಅಮಾವಾಸ್ಯೆ ದಿವಸ ನೀವು ಯಾವುದೇ ಒಂದು ಕೆಲಸವನ್ನು ಮಾಡಿಕೊಂಡ್ರೂ ಸಹ ನಿಮಗೆ ಸಂಪೂರ್ಣವಾದ ಪರಿಹಾರ, ಶಾಶ್ವತ ಪರಿಹಾರ ಸಿಗುತ್ತೆ ಅಂತಲೇ ಹೇಳ್ಬೋದು. ಏನೆಲ್ಲ ಮಾಡಬೇಕು ಈ ಒಂದು ಅಮಾವಾಸ್ಯೆಗೆ? ಅದರಲ್ಲೂ ರವಿವಾರ ಅಮಾವಾಸ್ಯೆ ಸುಲಭ ಅಲ್ಲ. ಪ್ರತಿ ಅಮಾವಾಸ್ಯೆನೂ ರವಿವಾರ ಬರೋದಿಲ್ಲ. ಆದರೆ ಬಂದಂಥ ಅಮಾವಾಸ್ಯೆನ ಉಪಯೋಗ ಮಾಡ್ಕೊಳ್ಳಿ. ಯಾರೂ ಕೂಡ ದುರುಪಯೋಗನ ಮಾಡ್ಕೋಬೇಡಿ. ಈ ಒಂದು ಮಂತ್ರಶಕ್ತಿಯನ್ನು ಯಾರೂ ಕೂಡ ಕೆಟ್ಟದಕ್ಕೆ ಉಪಯೋಗ ಮಾಡೋಕ್ಕೆ ಹೋಗಬೇಡಿ. ಅದು ಕೆಲಸ ಮಾಡೋದಿಲ್ಲ. ನಿಮಗೆ ಯಾರಿಂದಾದರೂ ಹಾನಿಯಾಗಿರಬೇಕು, ಅಥವಾ ನಿಮ್ಮ ವ್ಯಾಪಾರ ಏನಾದರೂ ಸ್ಥಗಿತವಾಗಿ ನಿಂತ್ಕೊಂಡಿರಬೇಕು, ಅಥವಾ ನಿಮ್ಮ ಬೋರ್ವೆಲ್ನಲ್ಲಿ ನೀರು ಬಂದಾಗಿರಬೇಕು, ಅಥವಾ ನಿಮ್ಮ ಮನೆಯಲ್ಲಿ ವಿನಾಕಾರಣ ಮಕ್ಕಳಿಂದ ಹಿಡ್ಕೊಂಡು ನಿಮ್ಮ ಅಜ್ಜಿ ತಾತವರೆಗೂ ಕಿರಿಕಿರಿ ಇರ್ಬೋದು. ಎಂಥದ್ದೇ ಸಮಸ್ಯೆ, ನಿಮ್ಮ ಸ್ವಂತ ಸಮಸ್ಯೆಗೆ ಇದನ್ನು ಉಪಯೋಗ ಮಾಡ್ಕೊಳ್ಳಿ. ಸಂಪೂರ್ಣವಾದ ಒಂದು ಪರಿಹಾರವನ್ನು ನೀಡುತ್ತೆ ವೀಕ್ಷಕರೇ ಈ ಒಂದು ಮಂತ್ರ. ಏನು ಮಾಡೋಕ್ಕೆ ಹೋಗಬೇಡಿ. ಈ ಒಂದು ಮಂತ್ರವನ್ನು ನೀವು ಜಪಿಸಿ ಪ್ರತಿದಿನ ಅಮಾವಾಸ್ಯೆವರೆಗೂ ಪ್ರತಿದಿನ 108 ಬಾರಿ ಈ ಒಂದು ಮಂತ್ರವನ್ನು ಜಪಿಸಿ. ಅಮಾವಾಸ್ಯೆ ದಿವಸ ಈ ಒಂದು ಯಂತ್ರವನ್ನು ತಾಮ್ರದ ತಗಡಿನ ಮೇಲೆ ಬರೆದಿಟ್ಕೋಬೇಕು ವೀಕ್ಷಕರೇ. ತಾಮ್ರದ ತಗಡಿನ ಮೇಲೆ ಅಮಾವಾಸ್ಯೆ ದಿವಸನೇ ಬರೆದುಕೋಬೇಕು. ಮತ್ತು ವೀಕ್ಷಕರೇ, ನಾನು ಇವತ್ತೇ ಮಾಡ್ಕೊಂಡಿದ್ದೀನಿ ಗುರುಗಳೇ ಅಂತ ನೀವು ಕೇಳ್ಬೋದು. ಆದರೆ ಅದು ಕೆಲಸ ಮಾಡೋದಿಲ್ಲ ವೀಕ್ಷಕರೇ. ಯಾಕಂದರೆ ಆ ಸಿದ್ಧಿ ದಿನದಲ್ಲಿ ಯಾವ ಒಂದು ಕೆಲಸವನ್ನು ನೀವು ಮಾಡ್ಕೊಳ್ತೀರೋ ಆ ಒಂದು ಕೆಲಸ ನಿಮಗೆ ಸಂಪೂರ್ಣವಾದ ಪರಿಹಾರ ನೀಡುತ್ತೆ. ಅಥವಾ ಯಾವಾಗ ಬೇಕಂದ್ರೆ ಯಾವಾಗ ಮಾಡಬೇಕನ್ಸುತ್ತೋ ಅವಾಗೆಲ್ಲ ಮಾಡಿದ್ರೆ ಈ ಒಂದು ಕಾರ್ಯ ಕೆಲಸ ಮಾಡೋದಿಲ್ಲ. ಮುಂಜಾನೆ ನಸುಕಿನ ಜಾವ 4 ಗಂಟೆಗೆ ಈ ಒಂದು ತಂತ್ರವನ್ನು ಮಾಡಿ ನೋಡಿ. ನೀವೇ ಸಂಪೂರ್ಣವಾದ ಪರಿಹಾರವನ್ನು ನೀವೇ ಹೇಳ್ತೀರ. ನಮಗೆ ರಿಸಲ್ಟ್ ಯಾವ ಥರ ಬರುತ್ತೆ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಈ ಒಂದು ಮಂತ್ರವನ್ನು ರೆಡಿ ಮಾಡ್ಕೋಕ್ಕೆ ಮುಂಚೆ 5 ದಿನ ವೀಕ್ಷಕರೇ, 5 ದಿನ ಮಾತ್ರ ಒಂದು ವಸ್ತು ನಿಮ್ಮ ಹತ್ರ ಇರಬೇಕು. ಯಾವ ವಸ್ತು? ಬಿಳಿ ಎಕ್ಕದ ಗಿಡದ ಬೇರು. ಬಿಳಿ ಎಕ್ಕದ ಗಿಡದ ಬೇರನ್ನು ಯಾವ ಥರ ತರಬೇಕು? ಅಮಾವಾಸ್ಯೆ ಹಿಂದಿನ ದಿನ ಅಂದರೆ ಶನಿವಾರ ದಿನ ಬಿಳಿ ಎಕ್ಕದ ಗಿಡಕ್ಕೆ ಹೋಗಿ ಆಮಂತ್ರಣ ಕೊಟ್ಟು ಬರಬೇಕು ವೀಕ್ಷಕರೇ. ನನ್ನ ಸರ್ವ ಕಾರ್ಯಗಳು ಸಿದ್ಧಿಯಾಗೋಕ್ಕೋಸ್ಕರ ನಾನು ನಿನ್ನನ್ನು ಕರ್ಕೊಂಡು ಹೋಗಿ ಬರ್ತಾಯಿದ್ದೀನಿ ಅನ್ನೋ ಥರ ಒಂದು ಪೂಜೆಯನ್ನು ಮಾಡಿ ಆ ಗಿಡಕ್ಕೆ ಆಮಂತ್ರಣವನ್ನು ಕೊಟ್ಟು ಬರಬೇಕು ವೀಕ್ಷಕರೇ. ಮತ್ತು ಮರುದಿನ ಮುಂಜಾನೆ ಅಂದರೆ ಅಮಾವಾಸ್ಯೆ ದಿವಸ ನಸುಕಿನ ಜಾವ 4 ಗಂಟೆಗೆ ಎದ್ದು ನಿಮ್ಮ ಕೆಲಸಗಳನ್ನು ಸ್ನಾನವೆಲ್ಲ ಮಾಡಿಕೊಂಡು ಸೂರ್ಯ ಹುಟ್ಟೋಕ್ಕಿಂತ ಮುಂಚೆನೇ ಆ ಗಿಡದ ಬೇರನ್ನು ತೆಗೆದುಕೊಂಡು ಬರಬೇಕು ವೀಕ್ಷಕರೇ. ಎಷ್ಟು ದಪ್ಪ ಸಿಗುತ್ತೋ ಅಷ್ಟು ದಪ್ಪ ಬೇರನ್ನು ನೀವು ತೆಗೆದುಕೊಂಡು ಬರಬೇಕು ವೀಕ್ಷಕರೇ. ಹಾಗಾದರೆ ಬಂದು ಏನು ಮಾಡಬೇಕು? ಆ ಒಂದು ಯಂತ್ರವನ್ನು ಶುದ್ಧ ನೀರಿನಲ್ಲಿ ತೊಳೆದು
ಆ ಒಂದು ಗಿಡಕ್ಕೆ ಅಥವಾ ಆ ಒಂದು ಬೇರಿಗೆ ಈ ಒಂದು ಮಂತ್ರವನ್ನು 1008 ಬಾರಿ ಜಪಿಸಬೇಕು ವೀಕ್ಷಕರೇ. ಆ ಒಂದು ಮಂತ್ರಕ್ಕೆ ಪೂಜೆಯನ್ನು ಮಾಡಿ ಒಂದು ದೀಪವನ್ನು ಹಚ್ಚಿಟ್ಟು 1008 ಬಾರಿ ಈ ಒಂದು ಮಂತ್ರವನ್ನು ಜಪಿಸಬೇಕು ವೀಕ್ಷಕರೇ. ಯಾವತ್ತು? ರವಿವಾರ ಅಮಾವಾಸ್ಯೆ ಬಂದ ದಿವಸ, ಅಂದರೆ ಇದೇ ಜನವರಿ 18ಕ್ಕೆ. ಸಿದ್ಧಿ ಮಾಡಿಕೊಂಡ ನಂತರ 1008 ಬಾರಿ ಸಿದ್ಧಿಯಾದ ನಂತರ ಆ ಒಂದು ಬೇರಕ್ಕೆ ಅಭಿಷೇಕವನ್ನು ಮಾಡಬೇಕು. ಯಾವ ಥರ ಅಭಿಷೇಕವನ್ನು ಮಾಡಬೇಕು? ತುಪ್ಪದ ಅಭಿಷೇಕ ಮಾಡಬೇಕು, ಜೇನುತುಪ್ಪದ ಅಭಿಷೇಕವನ್ನು ಮಾಡಬೇಕು, ಪಂಚಸಿದ್ಧಿ ಅಭಿಷೇಕವನ್ನು ಮಾಡಬೇಕು. ಅಭಿಷೇಕವನ್ನು ಮಾಡಿದ ನಂತರ ಸ್ವಚ್ಛ ನೀರಿನಲ್ಲಿ ತೊಳೆದು ಕುಂಕುಮ, ವಿಭೂತಿ, ಅರಿಶಿಣವನ್ನು ಹಚ್ಚಿ ಪೂಜೆಯನ್ನು ಮಾಡಿ ನಿಮ್ಮ ದೇವರ ಕೋಣೆಯಲ್ಲಿ ಅವತ್ತೊಂದು ದಿನ ನಿಮ್ಮ ದೇವರ ಕೋಣೆಯಲ್ಲಿ ಇಟ್ಟುಕೊಂಡು ಪೂಜೆಯನ್ನು ಸಂಪೂರ್ಣವಾಗಿ ಮಾಡಿ ಹೂವು, ದೀಪ, ಧೂಪ, ನೈವೇದ್ಯ ಏನು ಇಡಬೇಕಪ್ಪ ಅಂದರೆ ಪಾಯಸ ವೀಕ್ಷಕರೇ. ಮಿದುವಾದ ಆಹಾರ ಪಾಯಸ. ಈ ಪಾಯಸವನ್ನು ಆ ಒಂದು ಬೇರಿಗೆ ನೈವೇದ್ಯ ಥರ ಇಡಬೇಕು. ಅವತ್ತೊಂದು ದಿನ ಆದ ನಂತರ ಮರುದಿನ ಸೋಮವಾರ ದಿನ ಅದನ್ನು ನೀವು ಸರ್ವ ಕೆಲಸಗಳಿಗೂ ಉಪಯೋಗ ಮಾಡ್ಕೋಬೋದು. ನೀವು ಯಾವುದೇ ಒಂದು ಕೋರ್ಟ್ ಕೇಸಿಗೆ ಹೋಗ್ಬೋದು, ಅಥವಾ ನೀವು ಯಾವುದೋ ಒಂದು ಪ್ರಯಾಣಕ್ಕೆ ಹೋಗ್ಬೋದು, ಅಥವಾ ಯಾವುದೋ ಒಂದು ಹಾಸ್ಪಿಟಲ್ಗೆ ಹೋಗ್ಬೋದು, ಅಥವಾ ನಿಮ್ಮ ಹೊಲದ ಸಮಸ್ಯೆ ಇರುತ್ತೆ. ಹೊಲದ ಸಮಸ್ಯೆ ಇದ್ದಲ್ಲಿ ನಿಮ್ಮ ಅಕ್ಕಪಕ್ಕದ ಹೊಲದವರು ನಿಮಗೆ ತೊಂದರೆ ಮಾಡ್ತಿರ್ತಾರೆ. ಅಂಥ ಜಾಗದಲ್ಲಿ ಈ ವಸ್ತುವನ್ನು ನಿಮ್ಮ ಹತ್ತಿರ ಇಟ್ಕೊಂಡು ಹೋಗಿ ಅವರ ಜೊತೆಗೆ ಮಾತಾಡಿದರೆ ಅವರ ಎಲ್ಲ ಅಷ್ಟ ದಿಗ್ಬಂಧನ ಆದಂಗೆ ಆಗುತ್ತೆ ವೀಕ್ಷಕರು. ಅವರ ಸುತ್ತಮುತ್ತ ಅವ್ರ ಬಾಯಿನೇ ಎತ್ತಲ್ಲ ನಿಮ್ಮ ಮುಂದೆ ಮಾತಾಡೋಕ್ಕೆ, ಯಾವುದೇ ರೀತಿಯಾದ ಬಾಯಿ ಎತ್ತಲ್ಲ ವೀಕ್ಷಕರೇ. ಅಥವಾ ನಿಮ್ಮನ್ನು ಹೊಡೆಯೋಕೆ ಬರ್ತಿರ್ತಾರೆ ಈಗ ಒಂದು 10 ಜನ. ಈ ಒಂದು ಬೇರು ಇಟ್ಕೊಂಡು ನೀವು ಈ ಮಂತ್ರವನ್ನು 7 ಬಾರಿ ಆ ಜಾಗದಲ್ಲಿ ನಿಂತ್ಕೊಂಡು ಆ ಬೇರಿಗೆ ಮಂತ್ರಿಸಿ ಈ ಬೇರನ್ನು ನಿಮ್ಮ ಕೈಯಲ್ಲಿ ಹಿಡ್ಕೊಂಡ್ರೆ ಸಾಕು, ನಿಮ್ಮನ್ನು ಹೊಡೆಯೋಕೆ ಬಂದವರು ಸಹ ನಿಮ್ಮಿಂದ ದೂರ ಆಗಿ ಹೋಗ್ತಾರೆ ವೀಕ್ಷಕರೇ. ಅಷ್ಟು ಪವರ್ಫುಲ್ ಸರ್ವಸಿದ್ಧಿ ಈ ಒಂದು ಕಟ್ಟಿನ ಮಂತ್ರ. ತುಂಬಾ ಹೆಲ್ಪ್ ಮಾಡುತ್ತೆ ಎಲ್ಲರಿಗೂ. ಆಲ್ರೆಡಿ ನಾನು ಇದನ್ನು ಸಿದ್ಧಿ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾರಿಗಾದರೂ ಇದೇ ರೀತಿಯಾದ ತಂತ್ರಗಳು ಬೇಕಾದರೆ ನಮ್ಮನ್ನು ಸಂಪರ್ಕಿಸಿ, ನಾನು ನಿಮಗೆ ಕಳಿಸೋ ವ್ಯವಸ್ಥೆಯನ್ನು ಮಾಡ್ತೀನಿ. ಆದವರು ಸಿದ್ಧಿ ಮಾಡ್ಕೊಳ್ಳಿ. ಆಗದೇ ಇದ್ದವರು ಅಥವಾ ವಯಸ್ಸಾದವರು, ಗುರುಗಳೇ ನನಗೆ ಈಗ ಕೂತ್ಕೊಂಡು ಜಪ ಮಾಡೋಕ್ಕಾಗಲ್ಲ, ನನ್ನ ಕೆಲಸಗಳಿರುತ್ತೆ, ಆಫೀಸ್ಗೆ ಹೋಗಬೇಕು, ಅಲ್ಲಿ ಹೋಗಬೇಕು, ನಮ್ಮ ಕೆಲಸಗಳಿರುತ್ತೆ, ಇಂಥ ಸಮಯದಲ್ಲಿ ಈ ಒಂದು ವಸ್ತುವನ್ನು ನಾನು ಸಿದ್ಧಿ ಮಾಡ್ಕೊಳ್ಳೋಕ್ಕಾಗಲ್ಲ ವೀಕ್ಷಕರೇ ಅನ್ನೋರು ಯಾರಾದರೂ ಇದ್ದರೆ ನಮ್ಮನ್ನು ಸಂಪರ್ಕಿಸಿ. ನಾನು ನಿಮಗೆ ಇದನ್ನು ಅಮಾವಾಸ್ಯೆ ಒಳಗಡೆ ತಲುಪಿಸ್ತೀನಿ. ಅದನ್ನು ಅಮಾವಾಸ್ಯೆ ದಿವಸ ಮಾತ್ರ ನಿಮ್ಮ ಮನೆಯ ಪೂಜಾ ಸ್ಥಾನದಲ್ಲಿಟ್ಟು ಸಿದ್ಧಿಯನ್ನು ಮಾಡಿಕೊಂಡ್ರೆ ಸಾಕು ವೀಕ್ಷಕರೇ. ಸರ್ವ ಕೆಲಸದಲ್ಲೂ ಜಯ ನಿಮ್ಮದೇ. ಯಾವುದೋ ಕೆಲಸಕ್ಕೆ ಹೋಗಿ ಏನೆಲ್ಲ ಕೆಲಸವನ್ನು ಮಾಡಿ ಜಯ ನಿಮ್ಮದೇ. ಯಾರೂ ಕೂಡ ಇದಕ್ಕೆ ಅಡ್ಡಿ ಬರೋಕ್ಕಾಗಲ್ಲ. ಎಂಥದ್ದೇ ಮಾಟ ಮಂತ್ರ, ಗಾಳಿ, ಧೂಳಿ, ಪೀಡೆ, ಪಿಶಾಚಿ, ಬ್ರಹ್ಮ ರಾಕ್ಷಸ ಇದ್ದರೂ ಸಹ ಈ ಬೇರ್ ಇರುವಲ್ಲಿ ಆ ಬ್ರಹ್ಮ ರಾಕ್ಷಸ ಇರುವುದಿಲ್ಲ. ಅರ್ಥ ಆಗುತ್ತಾ? ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಸಂಪೂರ್ಣವಾಗಿ ಸಿದ್ಧಿಯನ್ನು ಮಾಡಿಕೊಳ್ಳಿ. ನಿಮ್ಮ ಜೀವನದ ಕಷ್ಟವನ್ನು ಪರಿಹಾರ ಮಾಡಿಕೊಳ್ಳಿ. ಯಾಕಂದರೆ ಈ ಒಂದು ರವಿವಾರ ಅಮಾವಾಸ್ಯೆ ಅತ್ಯಂತ ಬಲಿಷ್ಠ ಮತ್ತು ಶಕ್ತಿಶಾಲಿಯಾಗಿದೆ. ಈ ಅಮಾವಾಸ್ಯೆಗೆ ಯಾವುದೇ ಒಂದು ಕೆಲಸವನ್ನು ಮಾಡಿಕೊಳ್ಳಿ. ಅಥವಾ ಈಗ ನಿಮ್ಮ ಮಗಳು ಮದುವೆ ಮಾಡಿ ಕೊಟ್ಟಿರ್ತಾರೆ, ಆದರೆ ತವ್ರ ಮನೇಲಿ ಬಂದು ನಿಂತಿರ್ತಾಳೆ, ಅಥವಾ ನಿಮ್ಮ ಸೊಸೆ ನಿಮ್ಮ ಮಗನ ಬಿಟ್ಟು ಹೋಗಿರ್ತಾಳೆ, ಅಥವಾ ನಿಮ್ಮ ಮಗ ಗಂಡ ಹೆಂಡತಿ ಚೆನ್ನಾಗಿರಲ್ಲ, ಅಥವಾ ನಿಮ್ಮ ಅಣ್ಣ ತಮ್ಮಂದಿರು ನಿಮ್ಮ ಜೊತೆಗೆ ಚೆನ್ನಾಗಿರೋದಿಲ್ಲ, ಅಥವಾ ನಿಮ್ಮ ವ್ಯಾಪಾರದಲ್ಲಿ ಲಾಭನೇ ಆಗ್ತಾಯಿರಲ್ಲ, ಬಿಸ್ನೆಸ್ಸೇ ಆಗ್ತಾಯಿರಲ್ಲ, ಏನೆಲ್ಲ ಸಮಸ್ಯೆ ಇರುತ್ತೆ ಅಂಥದನ್ನ ಪರಿಹಾರ ಮಾಡ್ಕೊಳ್ಳಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ, ಅಥವಾ ನಿಮಗೆ ಈ ಒಂದು ಮಾಹಿತಿಯ ಸಂಪೂರ್ಣ ಇನ್ನೂ ಏನಾದರೂ ಸಮಸ್ಯೆ ನಿಮಗೆ ಇದ್ದರೆ ನಮಗೆ ಕಮೆಂಟ್ನಲ್ಲಿ ತಿಳಿಸಿ, ಅಥವಾ ನಮ್ಮ ವಾಟ್ಸಪ್ ನಂಬರ್ನ ಕೊಟ್ಟಿದ್ದೀವಿ, ವಾಟ್ಸಪ್ ನಂಬರ್ಗೆ ಕಮೆಂಟ್ನಲ್ಲಿ ತಿಳಿಸಿ. ನಾವು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ತೀವಿ. ಈ ಒಂದು ಬೇರು ನಿಮಗೆ ಬೇಕಾದರೆ ನಮ್ಮ ಆಲ್ರೆಡಿ ಸಿದ್ಧಿ ಮಾಡಿರುವಂಥ ವಸ್ತುವನ್ನೇ ನಾನು ನಿಮಗೆ ಕಳಿಸ್ತೀನಿ. ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಸರ್ವ ಕಾರ್ಯಗಳಲ್ಲಿ ಜಯವನ್ನು ಪಡೆದುಕೊಳ್ಳಿ. ಯಾರೂ ಕೂಡ ಇಂಥ ಒಂದು ತಂತ್ರವನ್ನು ಹೇಳೋದಿಲ್ಲ, ಆದರೆ ಸರ್ವರು ಆರಾಮಾಗಿರಬೇಕು, ಎಲ್ಲರೂ ಖುಷಿಯಿಂದ ಇರಬೇಕು ಅನ್ನೋ ಒಂದು ಭಾವದಿಂದ ಈ ಒಂದು ತಂತ್ರವನ್ನು ತೋರಿಸ್ತಾ ಇದ್ದೀನಿ. ಯಾರೂ ಕೂಡ ದುರುಪಯೋಗ ಮಾಡ್ಕೋಕೆ ಹೋಗಬೇಡಿ, ಕೆಟ್ಟದಕ್ಕೆ ಉಪಯೋಗ ಮಾಡ್ಕೋಕೆ ಹೋಗಬೇಡಿ. ಕೆಟ್ಟ ಕೆಲಸಗಳಿಗೂ ನೀವು ಉಪಯೋಗ ಮಾಡಿಕೊಂಡ್ರೂ ಸಹ ಅದು ಕೆಲಸ ಮಾಡೋದಿಲ್ಲ. ಸುಮ್ಮನೆ ಇವ್ರ ಮೇಲೆ ಪ್ರಯೋಗವನ್ನು ಮಾಡಿದರೂ ಸಹ ಅದು ಕೆಲಸ ಮಾಡೋದಿಲ್ಲ. ನಿಮ್ಮ ಸ್ವಂತಕ್ಕೆ ನೀವು ಏನಾದರೂ ನಿಮಗೆ ತೊಂದರೆ ಆಗಿದ್ದರೆ ಮಾತ್ರ ಅದನ್ನು ಉಪಯೋಗ ಮಾಡ್ಕೊಳ್ಳಿ, ಸಂಪೂರ್ಣವಾಗಿ ಕೆಲಸ ಆಗುತ್ತೆ. ಅಥವಾ ಯಾರನ್ನಾದರೂ ವಶೀಕರಣ ಮಾಡ್ಕೋಬೇಕು, ಆಕರ್ಷಣೆ ಮಾಡಬೇಕು, ಅಥವಾ ಸ್ತಂಭನ ಮಾಡ್ಕೋಬೇಕು, ಅಥವಾ ಉಚ್ಚಾಟನ ಮಾಡಬೇಕು, ಇಂಥ ಕೆಲಸಗಳಿಗೆಲ್ಲ ಈ ಒಂದು ಮಂತ್ರ
ಹೆಲ್ಪ್ ಮಾಡುತ್ತೆ ನಿಮಗೆ. ಆದರೆ ಅದೇ ಆದ ಒಂದು ಕೆಲಸಕ್ಕೆ ಒಂದು ಬೇರೆ ಬೇರೆ ವಿಧಾನಗಳಿದೆ ಸಿದ್ಧಿ ಮಾಡ್ಕೊಳ್ಳೋದಕ್ಕೆ. ಆ ವಿಧಾನ ಪ್ರಕಾರ ನೀವು ಸಿದ್ಧಿ ಮಾಡಿಕೊಂಡ್ರೆ ಅವೆಲ್ಲ ಕೆಲಸಗಳಾಗುತ್ತೆ. ಆದರೆ ಇದನ್ನು ನಾನು ಓಪನಾಗಿ ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ಈ ವಿಚಾರದ ಬಗ್ಗೆ ನಿಮಗೆ ತಿಳಿಸ್ತಾ ಇಲ್ಲ. ನಿಮಗೆ ಏನಾದರೂ ತೊಂದರೆ ಆಗಿದ್ದರೆ ಮಾತ್ರ ಪರಿಹಾರವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸಂಪೂರ್ಣವಾಗಿ ಸಮಸ್ಯೆಗೆ ಪರಿಹಾರವನ್ನು ಪಡೆದುಕೊಳ್ಳಿ. ನಿಮ್ಮ ಸಮಸ್ಯೆಗೆ ನಮ್ಮಲ್ಲಿ ಶಾಶ್ವತವಾದ ಪರಿಹಾರವನ್ನು ತಿಳಿಸ್ಕೊಡ್ತೀವಿ. ಇವತ್ತಿನ ಸಂಚಿಕೆ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ನ ಫಾಲೋ ಮಾಡ್ಕೊತಾ ಇರಿ. ಮತ್ತು ಹೆಚ್ಚಿನ ಮಂತ್ರಗಳ ಶಕ್ತಿಯನ್ನು ಈ ಅಮಾವಾಸ್ಯೆ ಒಳಗೆ ಎಷ್ಟು ಸಾಧ್ಯನೋ ಅಷ್ಟು ಮಂತ್ರ ಶಕ್ತಿಯನ್ನು ನಾನು ನಿಮಗೆ ತೋರಿಸ್ತಾ ಬರ್ತೀನಿ. ಯಾಕಂದರೆ ಈ ಒಂದು ಸಮಯ ಬಿಟ್ಟು ಕೊಟ್ಬಿಟ್ರೆ ಮುಂದೆ ಯಾವತ್ತೂ ನಿಮಗೆ ಕೈಗೆ ಹತ್ತಲ್ಲ ವೀಕ್ಷಕರೇ. ಅರ್ಥ ಆಗುತ್ತಾ? ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀವಿ. ಧನ್ಯವಾದಗಳು.